Hi friends, Nanu Maltesh. In this video, I am going to discuss about SSLC NCERT syllabus mathematics subject solutions for board model question paper 2019 set 2. ಇದರಲ್ಲಿ question number 33 option question. Question number 33 ನಲ್ಲಿ option question ಬಗ್ಗೆ discuss ಮಾಡೋಣ. So in the figure, AB is the diameter with O as center. AP is a tangent. If angle OCB is equal to 25 degree, find the angle APB ಅಂತ ಇದೆ. So this is asked by 3 mark. So 3 mark ಗೆ ಕೇಳಲಾಗಿದೆ. So ಒಂದು diagram ಇದೆ, figure ಇದೆ. So O is the center of the circle and AB is the diameter and O is the center. AP is the tangent. So and angle OCB is equal to 25 degree ಅಂತ ಇದೆ. ಸೊ ಇದು ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಒಂದು ಕ್ವಶನ್, 3 ಮಾರ್ಕಿಗೆ ಕೇಳುವಂತ ಕ್ವಶನ್ ಅಲ್ಲ, ಇದು 1 ಮಾರ್ಕಿಗೆ ಕೇಳುವಂತ ಕ್ವಶನ್. ಸೊ ಬಟ್ ಇದಕ್ಕೆ ಸೊಲ್ಯೂಷನ್ ಅನ್ನ ಕಂಡುಹಿಡಿಯೋಣ. ಸೊಲ್ಯೂಷನ್ ಸೊ ನೋಡಿ, ಇದನ್ನ ಈ ಫಿಗರ್ ನೋಡಿದ ತಕ್ಷಣ ಈ ಆಂಗಲ್ APB ಇದ್ರ ವ್ಯಾಲ್ಯೂ ಹೇಳ್ಬಿಡಬಹುದು. ಹೇಗೆ ಅಂತಂದ್ರೆ ನೋಡಿ, ಸೊ ಟ್ರಯಾಂಗಲ್ ಇನ್ ಟ್ರಯಾಂಗಲ್ OCB ಟ್ರಯಾಂಗಲ್ ಅಲ್ಲಿ ನೋಡಿ, OC ಇಸ್ ಈಕ್ವಲ್ ಟು OB. ಏಕೆಂತಂದ್ರೆ ಅವು ರೇಡಿಯೈ ಆಫ್ ದ ಸೇಮ್ ಸರ್ಕಲ್. ಸೊ ಹಾಗಾಗಿ OC ಇಸ್ ಈಕ್ವಲ್ ಟು OB ಆಗುತ್ತೆ, ರೇಡಿಯೈಗಳು ಈಕ್ವಲ್ ಆಗಿರುತ್ತೆ. ಹಾಗಾಗಿ ದ ಆಂಗಲ್ಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇನ್ ದ ಟ್ರಯಾಂಗಲ್. ಸೊ ಅಂದ್ರೆ ನೋಡಿ, ಆಂಗಲ್ ಸೈಡ್ಗಳು ಈಕ್ವಲ್ ಆದ್ರೆ, ಒಂದು ಟ್ರಯಾಂಗಲ್ ಅಲ್ಲಿ 2 ಸೈಡ್ ಈಕ್ವಲ್ ಆದ್ರೆ ಅವುಗಳ ಆಪೋಸಿಟ್ ಆಂಗಲ್ಸ್ ಏನಾಗುತ್ತೆ, ಈಕ್ವಲ್ ಆಗುತ್ತೆ ಅಂತ. ಸೊ ಹಾಗಾಗಿ ಆಂಗಲ್ OCB ಇಸ್ ಈಕ್ವಲ್ ಟು 25 ಡಿಗ್ರಿ ಇದ್ರೆ ಆಂಗಲ್ OBC ಇಸ್ ಆಲ್ಸೋ ಈಕ್ವಲ್ ಟು 25 ಡಿಗ್ರಿ ಆಗುತ್ತೆ. ಯಾಕಂತಂದ್ರೆ ಇದು ಐಸಾಸೆಲಸ್ ಟ್ರಯಾಂಗಲ್ ಆಗೋದ್ರಿಂದ 2 ಆಂಗಲ್ಸ್ ಈಕ್ವಲ್ ಆಗುತ್ತೆ. ಸೊ ಈಗ ಆಂಗಲ್ OBC ಇದು ಕೂಡ 25 ಆದ್ರೆ ಆಂಗಲ್ ABP ಕೂಡ 25 ಅಂತ. ಯಾಕಂದ್ರೆ OBC ಇಸ್ ಈಕ್ವಲ್ ಟು ಆಂಗಲ್ ABP, ಸೊ 25 ಡಿಗ್ರಿ ಆಗುತ್ತೆ. ನಂತರ AP ಇಸ್ ದ ಟ್ಯಾಂಜೆಂಟ್ ಅಂಡ್ OA ಇಸ್ ದ ರೇಡಿಯಸ್. ಸೊ ಟ್ಯಾಂಜೆಂಟ್ ಮತ್ತು ರೇಡಿಯಸ್ ಏನಾಗ್ತವೆ, ಈಕ್ವಲ್ ಆಗ್ತವೆ. ಅಂದ್ರೆ ಟ್ಯಾಂಜೆಂಟ್ ಟು ಎ ಸರ್ಕಲ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್. ಆ ಪ್ರಕಾರ ಇದು 90 ಡಿಗ್ರಿ ಇರುತ್ತೆ. ಯಾವುದು OAP ಅಂದ್ರೂ ಕೂಡ ಒಂದೇ, BAP ಅಂದ್ರೂ ಕೂಡ ಒಂದೇ. ಯಾಕಂದ್ರೆ ಇದು ಎರಡು ಕೂಡ ಇದು ಡಯಾಮೀಟರ್ ಆಗಿರೋದ್ರಿಂದ ಒಂದೇ ಸ್ಟ್ರೈಟ್ ಲೈನ್ ಅಲ್ಲಿ ಬರೋದ್ರಿಂದ. ಸೊ ಆಂಗಲ್ OAP ಇಸ್ ಈಕ್ವಲ್ ಟು 90 ಡಿಗ್ರಿ ಅಂಡ್ BAP ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಹೇಳ್ತೀವಿ. ಸೊ ಈಗ ಇನ್ ಟ್ರಯಾಂಗಲ್ ABP ನಲ್ಲಿ ಇದು 90 ಡಿಗ್ರಿ ಇದೆ, ಇದು 25 ಡಿಗ್ರಿ ಇದೆ. ಇದೆಷ್ಟಿರುತ್ತೆ? ಸೊ ಟೋಟಲ್ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ಸ್ ಇನ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು 180 ಅಂದ್ರೆ ಇದು 90 25 115. ಸೊ ಇದು ಆಟೋಮೆಟಿಕ್ ಆಗಿ ಎಷ್ಟಿರುತ್ತೆ, 65 ಡಿಗ್ರಿ ಇರುತ್ತೆ. ಇನ್ ಟ್ರಯಾಂಗಲ್ OCB ಅಥವಾ OBC, ಇನ್ ಟ್ರಯಾಂಗಲ್ OBC ಏನೇನು ಈಕ್ವಲ್ ಆಗುತ್ತೆ? OC ಇಸ್ ಈಕ್ವಲ್ ಟು OB. OC ಇಸ್ ಈಕ್ವಲ್ ಟು OB ಬಿಕಾಸ್ ರೇಡಿಯೈ ಆಫ್ ದ ಸೇಮ್ ಸರ್ಕಲ್. ರೇಡಿಯೈ ಆಫ್ ದ ಸೇಮ್ ಸರ್ಕಲ್. ಆಗ OC ಇಸ್ ಈಕ್ವಲ್ ಟು OB ಅಂತಂದ್ಮೇಲೆ ಆಂಗಲ್ OBC ಇಸ್ ಈಕ್ವಲ್ ಟು ಆಂಗಲ್ OCB ಆಗ್ಬೇಕು. ಯಾಕಂದ್ರೆ ಎರಡು ಕೂಡ ಏನು, the angles equal to opposite sides are equal in the triangle. So ಹಾಗಾಗಿ, so therefore angle OCB is equal to angle OBC is equal to 25 degree. So therefore ekantandre because angles opposite to equal sides are equal in a triangle. So ಇದು ಗೊತ್ತು. ಸೊ ಹಾಗಾಗಿ therefore OCB 25 ಡಿಗ್ರಿ ಇದ್ರೆ OBC ನೂ ಕೂಡ 25 ಡಿಗ್ರಿ ಇರುತ್ತೆ. ಸೊ therefore angle OBC is equal to 25 degree
ಸೊ ಆಂಗಲ್ ಒ ಬಿ ಸಿ ಅಂತ ಅಂದ್ರೆ ದಟ್ ಈಸ್ ಎ ಬಿ ಪಿ ಈಕ್ವಲ್ ಟು ಆಂಗಲ್ ಎ ಬಿ ಪಿ ಆಗುತ್ತೆ. ಸೊ ಇದು ಕೂಡ ಗೊತ್ತಾಯ್ತು, ಯಾವುದು ಒ ಬಿ ಸಿ ಅಥವಾ ಎ ಬಿ ಪಿ, ಇದು ಕೂಡ ಎಷ್ಟು ಡಿಗ್ರಿ ಅಂತ ಗೊತ್ತಾಯ್ತು, 25 ಡಿಗ್ರಿ ಅಂತ ಗೊತ್ತಾಯ್ತು. ಸೊ ನಂತರ ಇಲ್ಲಿ ಕೆಳಗಡೆ ಸ್ವಲ್ಪ ನೋಡಿದಾಗ ಇಲ್ಲಿ ಎ ಪಿ ಇಸ್ ದ ಟ್ಯಾಂಜೆಂಟ್ ಅಂಡ್ ಒ ಎ ಇಸ್ ದ ರೇಡಿಯಸ್ ಆಫ್ ದ ಸರ್ಕಲ್ ಅಟ್ ದ ಸೆಂಟರ್ ಓ. ಸೊ ಅದನ್ನು ಬರೆಯೋಣ. ಎ ಪಿ is a tangent and OA is the radius of the circle at center O. AP tangent to OA radius of the circle at center O. ಸೊ ಈಗ ನಮಗೆ ಗೊತ್ತಿದೆ. ಸೊ ಏನಪ್ಪಾ ಅಂತಂದ್ರೆ ಎ ಪಿ ಪರ್ಪೆಂಡಿಕ್ಯುಲರ್ ಟು ಒ ಎ ಅಂದ್ರೆ ಟ್ಯಾಂಜೆಂಟ್ ಟು ಎ ಸರ್ಕಲ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್. ಸೊ ದೇರ್ಫಾರ್ ಎ ಪಿ ಪರ್ಪೆಂಡಿಕ್ಯುಲರ್ ಟು ಒ ಎ. ಸೊ ಏಕೆಂತಂದ್ರೆ ಬಿಕಾಸ್ ಟ್ಯಾಂಜೆಂಟ್ ಟು ಎ ಸರ್ಕಲ್ is always perpendicular to radius. ಸೊ ಹಾಗಾಗಿ ಎ ಪಿ ಪರ್ಪೆಂಡಿಕ್ಯುಲರ್ ಟು ಒ ಎ ಅಂತಂದ್ರೆ ಸೊ ಒ ಎ ಪಿ ಆಂಗಲ್ ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. ಸೊ ಬರೆಯೋಣ. ಸೊ ದೇರ್ಫಾರ್ ಆಂಗಲ್ ಒ ಎ ಪಿ is equal to 90 ಡಿಗ್ರಿ. ಸೊ ಆಂಗಲ್ ಒ ಎ ಪಿ ಈಕ್ವಲ್ ಟು 90 ಡಿಗ್ರಿ ಅಂತ ಅಂದ್ರೆ ಆಂಗಲ್ ಬಿ ಎ ಪಿ ಅದು ಕೂಡ 90 ಅಂತಾನೆ ಅನ್ಕೋಬೇಕು ನಾವು. ಸೊ ದಟ್ ಈಕ್ವಲ್ ಟು ಆಂಗಲ್ ಬಿ ಎ ಪಿ. ಸೊ ಈಗ ಇನ್ ಟ್ರಯಾಂಗಲ್ ಎ ಬಿ ಪಿ ನಲ್ಲಿ ಎರಡು ಆಂಗಲ್ ಗೊತ್ತಾಯ್ತು, ಯಾವುದು ಅಂದ್ರೆ ಬಿ ಎ ಪಿ 90 ಡಿಗ್ರಿ ಅಂಡ್ ಎ ಬಿ ಪಿ 25 ಡಿಗ್ರಿ. ಹಾಗಾಗಿ ಸೊ ಆಂಗಲ್ ಎ ಪಿ ಬಿ ಆರಾಮ್ಸೆ ಗೊತ್ತಾಗುತ್ತೆ, ಯಾಕಂದ್ರೆ ಸಮ್ ಆಫ್ ದಿ 3 ಇಂಟೀರಿಯರ್ angles in a triangle is equal to 180 ಡಿಗ್ರಿ ಮಾಡ್ಕೊಂಡ್ರೆ ಇದು 90 ಡಿಗ್ರಿ ಪ್ಲಸ್ 25 ಡಿಗ್ರಿ 115 ಡಿಗ್ರಿ ಅಂದ್ಮೇಲೆ ಇದು 65 ಡಿಗ್ರಿ ಇಲ್ಲ. ಸೊ therefore in triangle ABP angle ABP plus angle ABP plus angle BAP plus angle APB is equal to 180 degree. So angle ABP ಅಂತಂದ್ರೆ ಇಲ್ಲಿ ನೋಡಿ 25 degree plus angle BAP ಅಂದ್ರೆ 90 degree plus angle APB is equal to 180 degree. ಸೊ ಇವೆರಡನ್ನು ಆಡ್ ಮಾಡಿದ್ರೆ ಸೊ 90 ಪ್ಲಸ್ 25 ಅಂದ್ರೆ 115 ಪ್ಲಸ್ ಆಂಗಲ್ APB is equal to 180. So therefore angle APB is equal to 180 minus 115. So that equal to 180 minus 115 means 65 degree. So therefore angle APB is equal to 65 degree. So is to work. So very simple question, but easy to solve. So ಇನ್ನೊಂದ್ಸರಿ glance ಮಾಡೋಣ. ಇನ್ ಟ್ರಯಾಂಗಲ್ ಒ ಬಿ ಸಿ ನಲ್ಲಿ ಒ ಸಿ ಇಸ್ ಈಕ್ವಲ್ ಟು ಒ ಬಿ ಅಂತ ಅಂದ್ರೆ ರೇಡಿಯೈ ಆಫ್ ದ ಸರ್ಕಲ್. ಸೊ ದೇರ್ಫಾರ್ ಒ ಸಿ ಇಸ್ ಈಕ್ವಲ್ ಟು ಒ ಬಿ ಆದ್ಮೇಲೆ ಒ ಸಿ ಬಿ ಆಂಗಲ್ ಈಕ್ವಲ್ ಟು ಒ ಬಿ ಸಿ ಅಂತ ಅಂದ್ರೆ ಇವೆರಡು 25 ಡಿಗ್ರಿ ಇರುತ್ತೆ. ಸೊ ಒ ಬಿ ಸಿ 25 ಅಂದ್ರೆ ಎ ಬಿ ಪಿ 25 ಅಂತ ಅನ್ಕೋಬೇಕು. ನಂತರ ಯಾವುದು ಇದು ಎ ಪಿ ಟ್ಯಾಂಜೆಂಟ್ ಅಂಡ್ ಒ ಎ ರೇಡಿಯಸ್
ಸೊ ಟ್ಯಾಂಜೆಂಟ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಅಂತ ಗೊತ್ತು ನಮ್ಗೆ. ಹಾಗಾಗಿ ಇದು OAP 90 ಡಿಗ್ರಿ ಇದ್ರೆ BAP 90 ಇರುತ್ತೆ ಅಂತ, ಯಾಕಂದ್ರೆ ದೇ ಆರ್ ಸೇಮ್ ಆಂಗಲ್ಸ್. ಸೊ ಆಮೇಲೆ ನೆಕ್ಸ್ಟ್ ನೋಡಿ, ಇದು ಇನ್ ಟ್ರಯಾಂಗಲ್ ABP ಆಂಗಲ್ A 90 ಡಿಗ್ರಿ ಅಂಡ್ ಆಂಗಲ್ B 25 ಅಂದ್ರೆ ಆಂಗಲ್ P. ಸೊ APB ಎಷ್ಟು ಅಂತಂದ್ರೆ ಸಮ್ ಆಫ್ ದಿ 3 ಇಂಟೀರಿಯರ್ ಆಂಗಲ್ಸ್ ಈಸ್ ಈಕ್ವಲ್ ಟು 180 ಅಂದ್ರೆ 90 ಪ್ಲಸ್ 25 ಪ್ಲಸ್ ಆಂಗಲ್ APB ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ 90 ಪ್ಲಸ್ 25 ಅಂದ್ರೆ 115 plus angle APB is equal to 180. So angle APB is equal to 180 minus 115 on the 65 degree. So okay, thank you friends.